Morning students. In the previous classes and all, we were working out the problems based on percentage change in EBIT. So already we have worked out 3 problems which is very easier, and today we'll start up with calculation of earnings per share problems. So this you can expect 100% for your 14 marks session in your examinations. Okay. So let's see how the problem is going to be. So as I was telling you all in the previous classes itself, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಅಥವಾ ಇರೋ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದರೆ ಫಂಡ್ಸ್ ರೈಸ್ ಮಾಡಬೇಕಾಗುತ್ತೆ ಕಂಪನೀಸು. ಸೊ ಆ ಫಂಡ್ಸ್ ರೈಸ್ ಮಾಡಬೇಕು ಅಂತಂದರೆ ಅವ್ರ ಹತ್ರ ಡಿಫ್ರೆಂಟ್ ಆಲ್ಟರ್ನೇಟಿವ್ಸ್ ಇರುತ್ತೆ. ವೆದರ್ ಟು ರೈಸ್ ಫ್ರಮ್ ಈಕ್ವಿಟೀಸ್, ವೆದರ್ ಟು ರೈಸ್ ಫ್ರಮ್ ಡಿಬೆಂಚರ್ಸ್, ವೆದರ್ ಟು ರೈಸ್ ಫ್ರಮ್ ಪ್ರಿಫರೆನ್ಸ್ ಶೇರ್ಸ್ ಅಥವಾ ಕಾಂಬಿನೇಷನ್ ಆಫ್ ಈಕ್ವಿಟೀಸ್ ಡಿಬೆಂಚರ್ಸ್ ಪ್ರಿಫರೆನ್ಸ್ ಶೇರ್ಸ್, ಈಕ್ವಿಟೀಸ್ ಪ್ರಿಫರೆನ್ಸ್ ಶೇರ್ಸ್, ಈ ರೀತಿ ಕಾಂಬಿನೇಷನ್ಸ್ನ ಚೂಸ್ ಮಾಡ್ಕೋಬೋದು ಅವರು. ಯಾವ ರೀತಿ ಇದನ್ನು ಚೂಸ್ ಮಾಡ್ತಾರೆ? ಅಂಡರ್ಸ್ಟುಡ್. ಬೈ ಕ್ಯಾಲ್ಕುಲೇಟಿಂಗ್ ಅರ್ನಿಂಗ್ಸ್ ಪರ್ ಶೇರ್ ಫಸ್ಟ್. ಓಕೆ, ಎವ್ರಿ ಕಂಪನಿ ವಿಲ್ ಬಿ ಹ್ಯಾವಿಂಗ್ ಡಿಫ್ರೆಂಟ್ ಆಪ್ಷನ್ಸ್. ಸೊ ಈಕ್ವಿಟೀಸಿಂದ ರೈಸ್ ಮಾಡೋದಾ ಅಥವಾ ಪ್ರಿಫರೆನ್ಸಿಂದ ರೈಸ್ ಮಾಡೋದಾ, ಡಿಬೆಂಚರ್ಸಿಂದ ರೈಸ್ ಮಾಡೋದಾ ಅನ್ನೋದು ಡಿಫ್ರೆಂಟ್ ಆಪ್ಷನ್ಸ್ ಇರುತ್ತೆ. ಆಲ್ಟರ್ನೇಟಿವ್ಸಲ್ಲಿ ಬೆಸ್ಟ್ ಯಾವುದನ್ನು ಚೂಸ್ ಮಾಡಬೇಕು ಅನ್ನೋದೇ ಅವ್ರಿಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತಂದರೆ ಅರ್ನಿಂಗ್ಸ್ ಪರ್ ಶೇರ್ ಕ್ಯಾಲ್ಕುಲೇಟ್ ಮಾಡಿದಾಗ. ಅಂಡರ್ಸ್ಟುಡ್. ಸೊ ದಿಸ್ ಈಸ್ ದಿ ಬೇಸ್ ಫಾರ್ ದಿ ಪ್ರಾಬ್ಲಮ್. ರಿಮೆಂಬರ್ ದಿಸ್ ಕಾನ್ಸೆಪ್ಟ್ ಸೊ ದಟ್ ಯು ಕ್ಯಾನ್ ಈಸಿಲಿ ಸಾಲ್ವ್ ಔಟ್ ದಿ ಪ್ರಾಬ್ಲಮ್. ಸಿ, ಇಟ್ ಈಸ್ ಪ್ರಪೋಸ್ ಟು ಸ್ಟಾರ್ಟ್ ಅಪ್ ಅ ಬಿಸ್ನೆಸ್ ರಿಕ್ವೈರಿಂಗ್ ಅ ಕ್ಯಾಪಿಟಲ್ ಆಫ್ ರುಪೀಸ್ 10 lakhs. ಸೊ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ಅದಕ್ಕೆ 10 lakhs ಕ್ಯಾಪಿಟಲ್ ಬೇಕಾಗುತ್ತೆ. And the assumed return is 15% on investment. So assumed return 15% on investment is nothing but EBIT, that is earnings before interest and tax. So ಈ ಪ್ರಾಬ್ಲಮ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ಬೇಕಾಗಿರೋದು EBITನೇ. ಸೊ ಡೈರೆಕ್ಟಾಗಿ ಅದನ್ನು ಕೊಡದೆ ಇಂಡೈರೆಕ್ಟಾಗಿ ಕೊಟ್ಟಿದ್ದಾನೆ. ಇಟ್ ಈಸ್ ಅಸ್ಯೂಮ್ಡ್ ರಿಟರ್ನ್ 15% ಆನ್ ಇನ್ವೆಸ್ಟ್ಮೆಂಟ್ಸ್. ಇಟ್ಸ್ ನಥಿಂಗ್ ಬಟ್ EBIT. 10 lakhs ಮೇಲೆ 15% ಮಾಡಿದಾಗ EBIT ಬರುವಂಥದ್ದು. ನಾವು ಕ್ಯಾಲ್ಕುಲೇಟ್ ದಿ ಅರ್ನಿಂಗ್ಸ್ ಪರ್ ಶೇರ್ ಅಂತ ಕೊಟ್ಟಿದ್ದಾನೆ. ಸೊ ಇನ್ ದಿಸ್ ಪ್ರಾಬ್ಲಮ್ ವಿ ಹ್ಯಾವ್ 2 situations. ಅಂಡರ್ಸ್ಟುಡ್. ಫಸ್ಟ್ ಸಿಚುವೇಷನಲ್ಲಿ ಏನು ಹೇಳ್ತಾ ಇದ್ದಾನೆ, ದೇ ಆರ್ ಆಸ್ಕಿಂಗ್ ದ ಸಜೆಷನ್ಸ್ ಫ್ರಮ್ ಅಸ್. ಯಾವ ಆಲ್ಟರ್ನೇಟಿವ್ ನಾವು ಚೂಸ್ ಮಾಡಬೇಕು ಅಂತ. ದ ಎಂಟೈರ್ ಕ್ಯಾಪಿಟಲ್ ಈಸ್ ರೈಸ್ಡ್ ಬೈ ದ ಮೀನ್ಸ್ ಆಫ್ 100 ಈಕ್ವಿಟಿ ಶೇರ್ಸ್ ಅಂತ ಕೇಳಿದ್ದಾನೆ. ಸೊ ಈ ಎಂಟೈರ್ ಕ್ಯಾಪಿಟಲ್ಲು ಏನು 10 lakhs ಇದೆಯೋ ಅದನ್ನು ಎಲ್ಲ ಈಕ್ವಿಟಿ ಶೇರ್ಸಿಂದ ರೇಸ್ ಮಾಡಿದಾಗ ನಮಗೆ ಬೆನಿಫಿಷಿಯಲ್ ಆಗುತ್ತಾ ಅಂತ ಕೇಳ್ತವನೆ. ಅಥವಾ ಸೆಕೆಂಡ್ ಸಿಚುವೇಷನ್, ಇಫ್ 50% is raised from equity shares and 50% of capital is raised by the means of 10% debenture. So here 10% debenture is nothing but interest rate. ಇದು ಡಿಬೆಂಚರ್ಸ್ ಮೇಲೆ 10% ಇಂಟ್ರೆಸ್ಟು. ಅಂಡರ್ಸ್ಟುಡ್. 10% ಡಿಬೆಂಚರ್ಸ್. ಅಂಡರ್ಸ್ಟುಡ್. ಸೊ ಈ ಡಿಬೆಂಚರ್ಸ್ಗೆ 10% ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಕನ್ಫ್ಯೂಸ್ ಆಗಬೇಡಿ. 50% ಈಸ್ ರೈಸ್ಡ್ ಫ್ರಮ್ ಈಕ್ವಿಟಿ. ಸೊ 10 lakhsಲ್ಲಿ 50% ಎಷ್ಟು? 5 lakhs ಈಕ್ವಿಟಿ ಶೇರ್ಸಿಂದ ರೈಸ್ ಮಾಡಿ, ರಿಮೈನಿಂಗ್ 5 lakhsನ ಡಿಬೆಂಚರ್ಸಿಂದ ರೈಸ್ ಮಾಡಿದಾಗ ಅರ್ನಿಂಗ್ಸ್ ಪರ್ ಶೇರ್ ಜಾಸ್ತಿ ಇರುತ್ತಾ ಅಂತ ಕೇಳ್ತವನೆ. ಸೊ 2 situations. ಸೊ ಫಸ್ಟ್ ಸಿಚುವೇಷನಲ್ಲಿ ಎಂಟೈರ್ಲಿ ಕ್ಯಾಪಿಟಲ್ ಈಕ್ವಿಟಿ ಕ್ಯಾಪಿಟಲಿಂದ ರೈಸ್ ಮಾಡಿದಾಗ ಅರ್ನಿಂಗ್ಸ್ ಪರ್ ಶೇರ್ ಜಾಸ್ತಿ ಇರುತ್ತಾ, ಅಥವಾ 50% ಫ್ರಮ್ ಈಕ್ವಿಟಿ 50% ಫ್ರಮ್ ಕ್ಯಾಪಿಟಲ್ ರೈಸ್ ಮಾಡಿದಾಗ ಅರ್ನಿಂಗ್ಸ್ ಪರ್ ಶೇರ್ ಜಾಸ್ತಿ ಇರುತ್ತಾ. ಸೊ ನಾವು ಈ 2 ಸಿಚುವೇಷನ್ಸ್ಗೆ ಅರ್ನಿಂಗ್ಸ್ ಪರ್ ಶೇರ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಯಾವ್ದು ಜಾಸ್ತಿ ಇರುತ್ತೋ ಅದನ್ನು ಸಜೆಸ್ಟ್ ಮಾಡಬೇಕಾಗುತ್ತೆ. ಅಂಡರ್ಸ್ಟುಡ್. ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಈ ರೀತಿ ನಿಮಗೆ ಡಿಫ್ರೆಂಟ್ ಸಿಚುವೇಷನ್ಸ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಅಲ್ಲೆಲ್ಲಾದರೂ 10 ಡಿಬೆಂಚರ್ಸ್ ಅಂತ ಇದ್ದರೆ ಮಾತ್ರ ಪ್ರಾಬ್ಲಮಲ್ಲಿ ಇಂಟ್ರೆಸ್ಟ್ ಬರುವಂಥದ್ದು. ಐ ವಿಲ್ ಟೆಲ್ ಯು ಹೌ ಇಟ್ ಈಸ್, ಡೋಂಟ್ ಗೋ ಕನ್ಫ್ಯೂಸ್ಡ್. ಡಿಬೆಂಚರ್ಸ್ ಇಲ್ಲ ಅಂತಂದರೆ ಇಂಟ್ರೆಸ್ಟು ಬರೋದಿಲ್ಲ. ಸೊ ನಾವು ಲೆಟ್ಸ್ ಕ್ಯಾಲ್ಕುಲೇಟ್ ದ ಸೊಲ್ಯೂಷನ್. ಸೊ ಕ್ಯಾಲ್ಕುಲೇಟ್ EBIT ಫಸ್ಟ್ ಆ್ಯಸ್ ಇಟ್ ಈಸ್ ಅ ಬೇಸಿಕ್ ಇನ್ಫಾರ್ಮೇಷನ್. ಸೊ 10 lakhs into 15% they have given. ಸೊ 1,50,000 is your EBIT. ಸೊ ಟೋಟಲ್ ಕ್ಯಾಪಿಟಲ್ ಎಷ್ಟು ಬೇಕಾಗಿದೆ ಕಂಪನಿಗೆ? ಇವಾಗ 10 lakhs ಬೇಕಾಗಿದೆ. ಅದನ್ನು ಹಾಗೆ ಬರ್ಕೊಳ್ಳಿ. ಸೊ ಅಕಾರ್ಡಿಂಗ್ ಟು ಪ್ಲ್ಯಾನ್ ಎ ಏನು ಹೇಳಿದ್ದಾರೆ, ಪ್ಲ್ಯಾನ್ ಎ ಅಲ್ಲಿ ಯಾವ ರೀತಿ ರೈಸ್ ಮಾಡಬೇಕು ಅಂತ ಹೇಳಿದ್ದಾರೆ, ಎಂಟೈರ್ಲಿ ಬೈ ಈಕ್ವಿಟಿಯಿಂದ ರೈಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಈ ಬೇಸ್ ಇನ್ಫಾರ್ಮೇಷನ್ನ ಇಟ್ಕೊಂಡು ಕಮ್ ಟು ದ ಕ್ಯಾಲ್ಕುಲೇಷನ್ ಆಫ್ ಅರ್ನಿಂಗ್ಸ್ ಪರ್ ಶೇರ್. ಸೊ ಸೇಮ್ ನೀವು 6 marks ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡಿದ್ರೋ ಅದೇ ರೀತಿಯೇ, ಬಟ್ ಈ ಪ್ರಾಬ್ಲಮಲ್ಲಿ EBITಯಿಂದ ಸ್ಟಾರ್ಟ್ ಆಗುತ್ತೆ. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್
ಅದೆಲ್ಲ ಇಲ್ಲ. ವಿ ಗೆಟ್ ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್, ವಿ ಗೆಟ್ EBIT. ಸೊ ಎಲ್ಲರಿಗೂ ನಮಗೆ ಪ್ರಾಬ್ಲಮಲ್ಲಿರೋ ಈ ಪ್ರಾಬ್ಲಮ್ಸಲ್ಲಿ ಇರಲ್ಲ. ಇಟ್ ಸ್ಟಾರ್ಟ್ಸ್ ಫ್ರಮ್ EBIT ಡೈರೆಕ್ಟ್ಲಿ. ಸೊ EBIT ಡೈರೆಕ್ಟಾಗಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಹೌ ಮಚ್ ಇಸ್ ದ EBIT? 1,50,000 ಲೆಸ್ ಇಂಟ್ರೆಸ್ಟ್. ಸೊ ನಾನು ಹೇಳಿದ್ನಲ್ಲ, ಈ ಸಿಚುವೇಷನ್ಸಲ್ಲಿ ಎಲ್ಲಾದರೂ ಡಿಬೆಂಚರ್ಸ್ ಅಂತ ಇದ್ದರೆ ಮಾತ್ರ ಇಂಟ್ರೆಸ್ಟ್ ಬರುತ್ತೆ. ಸೊ ಸೆಕೆಂಡ್ ಸಿಚುವೇಷನ್ಗೆ ಇಂಟ್ರೆಸ್ಟ್ ಬರುತ್ತೆ. ಫಸ್ಟ್ ಸಿಚುವೇಷನಲ್ಲಿ ಇಂಟ್ರೆಸ್ಟ್ ಬರಲ್ಲ. ಯಾಕಂತಂದರೆ ಡಿಬೆಂಚರ್ಸಿಂದ ಅವ್ನು ರೇಸ್ ಮಾಡ್ತಾ ಇಲ್ಲ. ಡಿಬೆಂಚರ್ಸಿಂದ ರೇಸ್ ಮಾಡಿದರೆ ತಾನೇ ಇಂಟ್ರೆಸ್ಟ್ ಪೇ ಮಾಡ್ತೀವಿ. ಎಂಟೈರಾಗಿ ಈಕ್ವಿಟೀಸಿಂದನೇ ರೇಸ್ ಮಾಡ್ತಾ ಇದ್ದಾನೆ. ಹಾಗಾಗಿ ನೋ ನೀಡ್ ಆಫ್ ಪೇಯಿಂಗ್ ಎನಿ ಇಂಟ್ರೆಸ್ಟ್ ಬಿಕಾಸ್ ವಿ ಡೋಂಟ್ ಹ್ಯಾವ್ ಎನಿ ಡಿಬೆಂಚರ್ ಹೋಲ್ಡರ್ಸ್ ಇನ್ ಸಿಚುವೇಷನ್ 1. ಸೊ ಇಂಟ್ರೆಸ್ಟ್ ವಿಲ್ ಬಿ nil. So we get EBT 1,50,000. Deduct tax. ಸೊ ಪ್ರಾಬ್ಲಮಲ್ಲಿ ಟ್ಯಾಕ್ಸ್ ಪರ್ಸೆಂಟೇಜ್ 50% ಅಂತ ಕೊಟ್ಟಿದ್ದಾನೆ. ಸಪೋಸ್ ಕೊಟ್ಟಿಲ್ಲ ಏನು ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಟ್ಯಾಕ್ಸ್ ಅಂತಂದರೆ ವಿ ಹ್ಯಾವ್ ಟು ಅಸ್ಯೂಮ್ 50% ಟ್ಯಾಕ್ಸ್ ಆನ್ EBT. ಓಕೆ, 1,50,000 into 50%, 75,000 is the tax. So let deduct EBT, then tax, we get EAT, earnings after tax 75,000 ಲೆಸ್ ಪ್ರಿಫರೆನ್ಸ್ ಡಿವಿಡೆಂಡ್ಸ್. ಸೊ ಕಮ್ ಬ್ಯಾಕ್, ಇಲ್ಲೆಲ್ಲಾದರೂ ಪ್ರಿಫರೆನ್ಸ್ ಶೇರ್ಸ್ ಅಂತ ಇದೆಯಾ? ಇಲ್ಲ. ಅದನ್ನು ನೆನ್ಪಿಟ್ಕೊಳ್ಳಿ. ಪ್ರಿಫರೆನ್ಸ್ ಶೇರ್ಸ್ ಅಂತ ಬಂದ್ರೇ ಪ್ರಿಫರೆನ್ಸ್ ಡಿವಿಡೆಂಟ್ ಇರುತ್ತೆ, ಇಲ್ಲ ಅಂತಂದರೆ ಪ್ರಿಫರೆನ್ಸ್ ಡಿವಿಡೆಂಟು ಇರೋದಿಲ್ಲ. ಅಂಡರ್ಸ್ಟುಡ್? ಫೈನಲಿ ವಿ ಹ್ಯಾವ್ ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್, ದಟ್ ಈಸ್ 75,000. ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ದಿಸ್ ಇಸ್ ಫಾರ್ ಫಸ್ಟ್ ಸಿಚುವೇಷನ್. ಇವಾಗ ಅರ್ನಿಂಗ್ಸ್ ಪರ್ ಶೇರ್ನ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಸೊ ಅರ್ನಿಂಗ್ಸ್ ಪರ್ ಶೇರ್ ಫಾರ್ಮುಲಾ ಏನು? earnings available to equity shareholders divided by number of equity shares. Understood? Keep in mind, earnings per share is equal to earnings available to equity shareholders divided by number of equity shares. So earnings available to equity shareholders already ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ, 75,000. Understood? ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟು? ಸೊ ಕೆಲವರು ಡೈರೆಕ್ಟಾಗಿ ಕೆಲವರು ಹಂಗೆ ಕ್ಯಾಲ್ಕುಲೇಟ್ ಮಾಡ್ಕೊತಾರೆ ಮೈಂಡಲ್ಲಿ, ಕೆಲವ್ರಿಗೆ ಗೊತ್ತಾಗಲ್ಲ. ಫಾರ್ ದ್ಯಾಟ್ ವಿ ಕ್ಯಾನ್ ಯೂಸ್ ಅನದರ್ ಫಾರ್ಮುಲಾ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಈಸ್ ಈಕ್ವಲ್ ಟು ಟೋಟಲ್ ಈಕ್ವಿಟಿ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್. ಒನ್ಸ್ ಅಗೇನ್, ಟೋಟಲ್ ಈಕ್ವಿಟಿ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಮಾಡಿದಾಗ ವಿಲ್ ಗೆಟ್ ನಂಬರ್ ಆಫ್ ಶೇರ್ಸ್. ಇಷ್ಟು ನಂಬರ್ ಆಫ್ ಶೇರ್ಸ್ ಬರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಟೋಟಲ್ ಈಕ್ವಿಟಿ ಕ್ಯಾಪಿಟಲ್ ಎಷ್ಟು ಇವಾಗ? 10 lakhs. ಸೊ ಸಿಚುವೇಷನ್ 1ನಲ್ಲಿ ಎಲ್ಲನೂ ಈಕ್ವಿಟಿ ಶೇರ್ಸಿಂದನೇ ರೈಸ್ ಮಾಡ್ತಾ ಇದ್ದಾರೆ. ಅಂಡರ್ಸ್ಟುಡ್? ಹಾಗಾಗಿ ಟೋಟಲ್ ಈಕ್ವಿಟಿ ಕ್ಯಾಪಿಟಲ್ ಎಷ್ಟು? 10 lakhs ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾನೆ. ಅಂಡರ್ಸ್ಟುಡ್? ರೇಸ್ಡ್ ಬೈ ದ ಮೀನ್ಸ್ ಆಫ್ 100 ಈಕ್ವಿಟಿ ಶೇರ್ಸ್ ಇಸ್ ನಥಿಂಗ್ ಬಟ್ ಫೇಸ್ ವ್ಯಾಲ್ಯೂ ಆಫ್ ಅ ಶೇರ್. ಸೊ ಅದನ್ನು ಡಿವೈಡ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ 10,000 ಶೇರ್ಸ್. ಒನ್ ಸೆಕೆಂಡ್. Understood? So these are the number of shares. So ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. earnings available to equity shareholder is 75,000 divided by 10,000. So we are going to get rupees 7.50 per share. So this is our earnings per share in situation 1. ಅಂಡರ್ಸ್ಟುಡ್? ಅರ್ಥ ಆಯ್ತಾ? ಈಗ ಸಿಚುವೇಷನ್ 2ಗೆ ಬನ್ನಿ. ಸೊ ಸಿಚುವೇಷನ್ 2ಅಲ್ಲಿ ಏನು ಕೇಳಿದ್ದಾನೆ? ಇಫ್ 50% ಇಸ್ ರೈಸ್ಡ್ ಫ್ರಮ್ ಈಕ್ವಿಟಿ ಶೇರ್ಸ್ ಆ್ಯಂಡ್ 50% ಇಸ್ ಫ್ರಮ್ ಡಿಬೆಂಚರ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಇದನ್ನು ನಾವು ಸ್ಪ್ಲಿಟ್ ಅಪ್ ಮಾಡ್ಕೊಳ್ಳೋಣ. ಆ್ಯಸ್ ಯೂಶ್ವಲ್ ಕ್ಯಾಲ್ಕುಲೇಟ್ EBIT 10 lakhs into 15%, ವಿ ಗೆಟ್ 1,50,000. ಸೊ ಟೋಟಲ್ ಕ್ಯಾಪಿಟಲ್ ಎಷ್ಟು ಬೇಕು ಅವ್ರಿಗೆ ಇವಾಗ? 10 lakhs ಬೇಕು. ಬಟ್ ಅಕಾರ್ಡಿಂಗ್ ಟು ಪ್ಲ್ಯಾನ್ 2 ಏನು ಅಂದ್ಕೊತಾ ಇದ್ದಾರೆ? 50% ಈಕ್ವಿಟಿ ಶೇರ್ಸಿಂದ ರೈಸ್ ಮಾಡೋಣ. ಸೊ 50%, 10 lakhsಲ್ಲಿ 50% ಅಂದಾಗ 5 lakhs ಈಕ್ವಿಟಿಯಲ್ಲಿ ರೈಸ್ ಮಾಡೋಣ. ಇನ್ನು 5 lakhs ಏನಿದೆಯೋ ಡಿಬೆಂಚರ್ಸಲ್ಲಿ ರೈಸ್ ಮಾಡೋಣ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ಹೌ ದ ಪ್ರಾಬ್ಲಮ್ ಹ್ಯಾಸ್ ಬಿನ್ ಸ್ಪ್ಲಿಟ್ ಅಪ್. ನಾವು ಯೂಸಿಂಗ್ ದಿಸ್ ಇನ್ಫಾರ್ಮೇಷನ್ ಎಲ್ಲ ಸೇಮೇ ಇರುತ್ತೆ. ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಾ ನೋಡಿ, ನೀವು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕ್ಯಾಲ್ಕುಲೇಟ್ ಮಾಡ್ತೀರಾ ನೋಡಿ, ಅಲ್ಲಿ ಕನ್ಫ್ಯೂಸ್ ಆಗ್ತೀರಾ. ಅಂಡರ್ಸ್ಟುಡ್? ರಿಮೈನಿಂಗ್ ಎವ್ರಿಥಿಂಗ್ ವಿಲ್ ಬಿ ಸೇಮ್. ನಾವು ಕ್ಯಾಲ್ಕುಲೇಟ್ ಅರ್ನಿಂಗ್ಸ್ ಪರ್ ಶೇರ್ ಇನ್ ಸಿಚುವೇಷನ್ 2. ಸೊ EBIT ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, 1,50,000. ಡಿಡಕ್ಟ್ ಇಂಟ್ರೆಸ್ಟ್. ಸೊ ಕೀಪ್ ಇನ್ ಮೈಂಡ್, ಈ ಸೆಕೆಂಡ್ ಸಿಚುವೇಷನಲ್ಲಿ ಡಿಬೆಂಚರ್ಸ್ ಬಂದಿದೆ ತಾನೇ. 50% ಫ್ರಮ್ ಈಕ್ವಿಟಿ ಶೇರ್ಸ್, 50% ಫ್ರಮ್ 10% ಡಿಬೆಂಚರ್ಸ್. ಡಿಬೆಂಚರ್ಸ್ ಅಮೌಂಟ್ ಎಷ್ಟಿಲ್ಲಿ? 5 lakhs. ಇಲ್ಲಿ ಆಲ್ರೆಡಿ ನಾವು ಸ್ಪಿಟ್ ಅಪ್ ಮಾಡಿದ್ವಲ್ಲ, 10 lakhsಲ್ಲಿ 50% ಡಿಬೆಂಚರ್ಸು. ಸೊ 5 lakhs ಇಸ್ ಯುವರ್ ಟೋಟಲ್ ಡಿಬೆಂಚರ್ ಅಮೌಂಟ್. ಸೊ 5 lakhsಯಿಂದ 10%. ಸೊ ಯು ಕ್ಯಾನ್ ರೈಟ್ ಅಪ್ ಹಿಯರ್ 5 lakhs into 10%. ಸೊ ಇಲ್ಲಿ 10% ಡಿಬೆಂಚರ್ ಕೊಟ್ಟಿದ್ದಾರಲ್ಲ, ದಟ್ ಈಸ್ ಇಂಟ್ರೆಸ್ಟ್ ರೇಟ್. ಸೊ 5 lakhs into 10%, we are going to get 50,000 as interest. So we have EBT 1 lakh,
ಸೊ ಆ 1 lakh ಮೇಲೆ 50% ಟ್ಯಾಕ್ಸ್ ಮಾಡಿ 50,000. Then we get EAT, deduct preference share dividend. So we don't have any preference share in the problem, hence no preference dividend. So we get earnings available to equity shareholders 50,000 ಬರುತ್ತೆ. Okay, and now calculate earnings per share. So what is the formula? As I said you, earnings available to equity shareholders divided by number of equity shares. So earnings available to equity shareholders ಎಷ್ಟು 50,000. ಈಗ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ಗೆ ಫಾರ್ಮುಲಾ ಹಾಕಿ. ಫಸ್ಟು ಏನು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಫಾರ್ಮುಲಾ? ಟೋಟಲ್ ಈಕ್ವಿಟಿ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ. ಸೊ ಟೋಟಲ್ ಈಕ್ವಿಟಿ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ಸ್. ಸೊ ಟೋಟಲ್ ಈಕ್ವಿಟಿ ಕ್ಯಾಪಿಟಲ್ ಎಷ್ಟಿದೆ ಇಲ್ಲಿ? ಸೊ ಇಲ್ಲಿ ಕನ್ಫ್ಯೂಸ್ ಆಗೋದು ನೀವು ಮೇಯ್ನು. ಸೊ ಆಲ್ರೆಡಿ ಇಲ್ಲಿ ನಾವು ಸ್ಪ್ಲಿಟ್ ಅಪ್ ಮಾಡಿದ್ದೀವಿ, ದಟ್ ಈಸ್ ವೈ ಐ ಹ್ಯಾವ್ ಸ್ಪ್ಲಿಟ್ ಅಪ್ ಹಿಯರ್. ಅಕಾರ್ಡಿಂಗ್ ಟು ಪ್ಲ್ಯಾನ್ ಟು 50% ಮಾತ್ರ ಈಕ್ವಿಟಿ ಕ್ಯಾಪಿಟಲ್ಲು. ಎಷ್ಟು? 5 lakhs. ಸೊ ಎಷ್ಟು ಬರುತ್ತೆ ಇಲ್ಲಿ? ಟೋಟಲ್ ಈಕ್ವಿಟಿ ಕ್ಯಾಪಿಟಲ್ಲು 5 lakhs ಬರುತ್ತೆ. ಡಿವೈಡೆಡ್ ಬೈ 100 per share. ಸೊ ವಿ ಗೆಟ್ 5,000 per share, 5,000 shares. ಓಕೆ, ಸೊ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಆ ಸ್ಪ್ಲಿಟ್ ಅಪ್ ಮಾಡ್ಕೊತೀರಲ್ವ ನೀವು, ಅಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಎಷ್ಟು ಈಕ್ವಿಟಿ ಶೇರ್ಸು ಎಷ್ಟು ಡಿಬೆಂಚರ್ಸ್ ಅಂತ ನೀವು ಹುಷಾರಾಗಿದ್ದರೆ ಇದೇ ಬೇಸು ನಿಮಗೆ ಪ್ರಾಬ್ಲಮ್ಗೆ. ಅರ್ಥ ಆಯ್ತಾ? ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಎವ್ರಿಥಿಂಗ್ ವಿಲ್ ಬಿ ವೆರಿ ವೆರಿ ಈಸಿ. ಸೊ ಸೆಕೆಂಡ್ ಸಿಚುವೇಷನ್ ಪ್ರಕಾರ ನಾನು ಹೇಳಿದ್ದು ನಿಮಗೆ 50% ಈಕ್ವಿಟಿ, 50% ಡಿಬೆಂಚರ್. ಸೊ 10 lakhsಲ್ಲಿ 50% ಎಷ್ಟು? 5 lakhs ಈಕ್ವಿಟಿ ಶೇರ್ಸ್ ಅಷ್ಟೇ. ಇನ್ನು ರಿಮೈನಿಂಗ್ 5 lakhs ಡಿಬೆಂಚರ್ಸು. ಸೊ ಡಿಬೆಂಚರ್ಸ್ ನಮಗೆ ಲೆಕ್ಕಕ್ಕೆ ಬರಲ್ಲ, ಬಿಕಾಸ್ ಫಾರ್ಮುಲಾ ಏನು ಹೇಳುತ್ತೆ ನಿಮಗೆ? ಟೋಟಲ್ ಈಕ್ವಿಟಿ ಕ್ಯಾಪಿಟಲ್ನ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಸೊ ಸೆಕೆಂಡ್ ಸಿಚುವೇಷನ್ ಪ್ರಕಾರ ಟೋಟಲ್ ಈಕ್ವಿಟಿ ಕ್ಯಾಪಿಟಲ್ 5 lakhs ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಇಸ್ 100. ಸೊ ವಿ ಗೆಟ್ 5,000 shares. Now substituted earnings available to equity shareholders as we have calculated, that is 50,000 divided by number of equity shares is 5,000. So we get rupees 10 per share. ಸೊ ಇವಾಗ ಎರಡನ್ನೂ ಕಂಪೇರ್ ಮಾಡಿ. ಸಿಚುವೇಷನ್ 1ನಲ್ಲಿ ಎಷ್ಟಿದೆ? 7.50 per share. ಸಿಚುವೇಷನ್ 2ಅಲ್ಲಿ ಎಷ್ಟಿದೆ? 10 per share ಇದೆ. ಸೊ ಯಾವ್ದು ಜಾಸ್ತಿ? ಸಿಚುವೇಷನ್ 2ನೇ ಜಾಸ್ತಿ ಅರ್ನಿಂಗ್ಸ್ ಪರ್ ಶೇರ್ ಕೊಡ್ತಾ ಇರೋದು. ಓಕೆ, ಇದನ್ನು ನೀವು ಸಜೆಸ್ಟ್ ಮಾಡಬೇಕು. ಯು ಹ್ಯಾವ್ ಟು ರೈಟ್ ದ ಕನ್ಕ್ಲೂಷನ್ ಆರ್ ಕಮೆಂಟ್ಸ್. ಸೊ ಇದಕ್ಕೆ ನಿಮಗೆ 2 marks ಇರುತ್ತೆ. Understood? It is suggested to a company to raise the capital by the means of issuing 50% equity capital and 50% by issue of 10% debentures, because this composition gives greater earnings per share, that is rupees 10 per share. So ಈ ರೀತಿ ನೀವು ಕಮೆಂಟ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಆಲ್ ದ ಪ್ರಾಬ್ಲಮ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮೀ. ಅಂಡರ್ಸ್ಟುಡ್? ಸೊ ನೆಕ್ಸ್ಟ್ ಪ್ರಾಬ್ಲಮ್ಸಲ್ಲಿ ಸಿಚುವೇಷನ್ಸು ಜಾಸ್ತಿ ಬರ್ತಾ ಇರುತ್ತೆ. ಫಸ್ಟ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಬೇಸಿಕ್ ಪ್ರಾಬ್ಲಮ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮೀ ಗೈಸ್. ಹ್ಯಾವ್ ಎ ನೈಸ್ ಡೇ.